ಅರಬ್ ಸೇರಿ ಅನೇಕ ರಾಷ್ಟ್ರಗಳಿಗೆ ಡ್ರಗ್ಸ್ ಪೂರೈಕೆಗೆ ಮುಖ್ಯ ಮಾರ್ಗವಾಗಿದೆ ಭಾರತ. INCB ಇಂಟರ್ನ್ಯಾಷನಲ್ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಮಾಹಿತಿ ಕೊಡ್ತಾ ಇದೆ. ಇಲ್ಲಿ ಇದುವರೆಗೂ ಯುರೋಪ್, ಅಮೆರಿಕ ಅತಿ ದೊಡ್ಡ ಮಾರುಕಟ್ಟೆ ಅಂತ ಹೇಳಿ ಪರಿಗಣನೆ ಆಗ್ತಾ ಇತ್ತು. ಆದರೆ INCB ಡ್ರಗ್ಸ್ ಸಾಗಾಟದ ಮಾಹಿತಿ ಅಂಶಗಳಿಂದ ಭಾರತಕ್ಕೆ ಒಂದು ಆಘಾತ ಎದುರಾಗ್ತಾ ಇದೆ. ಡ್ರಗ್ಸ್ ಉತ್ಪಾದಕರು ಮಾರಾಟಕ್ಕೆ ಪ್ರಮುಖ ಅಡ್ಡೆಯಾಗಿ ಬದಲಾಗ್ತಾ ಇದೆ ಭಾರತ ಅಂತ ಈ ಒಂದು ವರದಿಯಲ್ಲಿ ಬಂದಿದೆ. ಸುಮಾರು 2 ಲಕ್ಷ ಕೋಟಿವರೆಗಿನ ಡ್ರಗ್ಸ್ ಪೂರೈಕೆಯಾಗುತ್ತಿರುವ ಬಗ್ಗೆ ಅನುಮಾನ ಇದೆ. ದೇಶದ ಸಮುದ್ರ ತೀರಗಳು, ಬಂದರುಗಳಲ್ಲಿ ಸಾವಿರಾರು ಕೆಜಿ ಡ್ರಗ್ಸ್ ವಶಕ್ಕೆ ಪಡೆಯಲಾಗ್ತಾ ಇದೆ. ರಾಷ್ಟ್ರ ರಾಜಧಾನಿಯಲ್ಲಿಯೂ ಕೂಡ ಸಾವಿರಾರು ಕೆಜಿ ಡ್ರಗ್ಸನ್ನು ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ರು. ನೋಡಿ, ಇದೇನಾಗುತ್ತೆ, ಈಗ ಡ್ರಗ್ಸ್ನ ಅಡ್ಡೆ ಆಗ್ತಾ ಇದೆ, ಡ್ರಗ್ಸ್ನ ಹಬ್ಬ ಆಗ್ತಾ ಇದೆ ಅಂತ ವರದಿ ಬರ್ತಾ ಇದೆಯಲ್ಲ, ಏನಾಗುತ್ತೆ, ಕೆಲವು ಬಂದರುಗಳನ್ನು ಖಾಸಗಿಯವರಿಗೆ ಕೊಟ್ಟುಬಿಟ್ರು. ಈ ದೇಶದಲ್ಲಿ ಖಾಸಗಿಯವರಿಗೆ ಕೆಲವು ಬಂದರುಗಳು ಮಾರಾಟವಾಗ್ಬಿಟ್ವು. ಯಾವಾಗ ಖಾಸಗಿಯವರಿಗೆ ಈ ಬಂದರುಗಳು ಮಾರಾಟವಾಗ್ಬಿಡ್ತವೋ ಅಥವಾ ಏರ್ಪೋರ್ಟ್ ಮಾರಾಟವಾಗುತ್ತೋ ಆಗ ಇಂಥ ಅವ್ಯವಹಾರಗಳು, ಕಳ್ಳ ವ್ಯವಹಾರಗಳು ಈಸಿ. ಸರ್ಕಾರದ ಅಧೀನದಲ್ಲೇ ಇದ್ದರೆ ಸರ್ಕಾರದ ಅಧಿಕಾರಿಗಳು ಇರ್ತಾರೆ, ಚೆಕ್ ಮಾಡ್ತಾರೆ, ಒಳಗಡೆ ಬಿಡ್ತಾರೆ, ಬಿಡಬಾರ್ದ ಬಿಡಲ್ಲ, ಈ ಥರದ್ದಿರುತ್ತೆ. ಖಾಸಗಿಯಾಗಿ ಆಗಿಬಿಟ್ರೆ ಅವ್ರದ್ದೇ ಆಗಿಬಿಟ್ರೆ ಅಕಸ್ಮಾತ್ ಅಡ್ಜಸ್ಟ್ಮೆಂಟ್ ಇದ್ದರೆ ಮುಗಿತಲ್ಲ ಕಥೆ. ನಾವೇ ಕೇಳ್ತಾ ಇದ್ದೀವಲ್ವ, ಎಷ್ಟು ಬೇಕು ನಿಮಗೆ, ಎಷ್ಟು ಬಂದರುಗಳಲ್ಲಿ ಸಾವಿರಾರು ಕೋಟಿ ಡ್ರಗ್ಸ್ ಸೀಸ್ ಆಗುತ್ತಲ್ಲ, ಇದ್ರದ್ದು ಮೊತ್ತ ಇರುತ್ತಲ್ಲ, ಈ ಮೊತ್ತ, ಈ ಹಣ ಎಷ್ಟಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಇಲ್ಲಿವರೆಗೂ ಆಗಿರೋದರಲ್ಲಿ ಸಣ್ಣ ಪುಟ್ಟ, ಈಗಾಗಲೇ ಅನುದಾನದ ಬಗ್ಗೆ ಓದ್ತಾ ಇದ್ದೆ. ಅನುದಾನ ಎಷ್ಟೆಷ್ಟು ಕೊಡ್ತಾ ಇದ್ದಾರೆ ಎಣ್ಕತೆ ಅಂತ. ಕೆಲವರಿಗೆ 18,000 ಕೋಟಿ, ಕೆಲವರಿಗೆ 26,000 ಕೋಟಿ, ಕೆಲವರಿಗೆ 8,000 ಕೋಟಿ, ಕೆಲವರಿಗೆ 30,000 ಕೋಟಿ, ಈ ಥರದ ಅನುದಾನದ ಓದಿದ್ನಲ್ಲ. ಈ ಡ್ರಗ್ಸಿಂದ ಒಂದರಿಂದ ನೀವು ಚೆಕ್ ಮಾಡ್ಕೊಳ್ಳಿ, 2 ಲಕ್ಷ ಕೋಟಿಗಳಿಗೂ ಮಿಗಿಲಾಗಿ ಡ್ರಗ್ಸು ಸೀಸ್ ಆಗಿದೆ ಅಂತ. 2 ಲಕ್ಷ ಕೋಟಿ ರೂಪಾಯಿಗಳಿಗೂ ಮಿಗಿಲಾಗಿ. ಇದೇ 5,000 ಕೋಟಿ, 8,000 ಕೋಟಿ, 10,000 ಕೋಟಿ ಎಲ್ಲ ಹಾಕಿಬಿಟ್ರೆ ದೇಶಕ್ಕೆ ಅನುದಾನಕ್ಕೆ ಎಷ್ಟು ಹಣಗಳು ಬೇಕೋ ಕೆಲವು ವಿಚಾರಗಳಿಗೆ ಅಷ್ಟು ಹಣ ಈ ಡ್ರಗ್ಸ್ದು ಸಮ ಆಗ್ತಿದೆ ಅಂತ. ಸಮ ಆಗ್ತಿದೆ ಅಂದರೆ ಅರ್ಥ ಮಾಡ್ಕೊಂಬಿಡಿ ಯಾವ ರೀತಿಯಲ್ಲಿ ಯಾವತ್ತಿಗೆ ಈ ದೇಶದಲ್ಲಿ ಬಂದರುಗಳು, ಏರ್ಪೋರ್ಟ್ಗಳು ಖಾಸಗಿಯವರ ಪಾಲಾಯಿತು ಅವತ್ತಿಂದ ಈ ಕಂಟಕ ಶುರುವಾಯಿತು. ಹಿಂದೆ ಹಾಗಾದರೆ ಡ್ರಗ್ಸೇ ಇರಲಿಲ್ವಾ? ಡ್ರಗ್ಸೇ ಬಂದಿರಲಿಲ್ವಾ ಇಂಡಿಯಾಗೆ? ಬಂದಿದೆ, ನಿಜ. ಈ ಪ್ರಮಾಣದಲ್ಲಲ್ಲ. ನೋ, ಎಲ್ಲದಕ್ಕೊಂದು ಪ್ರಮಾಣ ಅಂತಿರುತ್ತಲ್ಲ. ಏನು 3,000 ಕೋಟಿ ಡ್ರಗ್ಸ್ ಸಿಕ್ಕಾಕಂತು, 5,000 ಕೋಟಿ ಡ್ರಗ್ಸ್ ಸಿಕ್ತು, 2,000 ಕೋಟಿ ಡ್ರಗ್ಸ್ ಸಿಕ್ತು, 400 ಕೋಟಿ ಡ್ರಗ್ಸ್ ಸಿಕ್ತು ಅಂತ ಹಿಂದೆ ಯಾವತ್ತಾದರೂ ನೋಡಿದ್ವ ನಾವು? ನೋ. ಈಗೇನಾಗ್ತಿದೆ, ಖಾಸಗಿಯವರ ಪಾಲು ಯಾವಾಗ ಆಯಿತೋ ಇದು ನೋಡಿ, ಬಂದರೆ ಬಂದರಿಂದ ಬರಬೇಕು ದೇಶದ ಒಳಗಡೆ, ಇಲ್ವಾ ಏರ್ಪೋರ್ಟಿಂದ ಬರಬೇಕು. ಏರ್ಪೋರ್ಟು ಖಾಸಗಿಯವ್ರು ಕೊಟ್ಬಿಟ್ಟು ನೀವು ಬಂದರನ್ನು ಖಾಸಗಿ ಕೊಟ್ಟುಬಿಟ್ರೆ ಈಸಿ ಆಯ್ತಲ್ಲ ವ್ಯವಹಾರ ಈಸಿ ಅಲ್ವೇನ್ರಿ? ಎಷ್ಟು ಮಟ್ಟಿಗೆ ಪರಿಶೀಲನೆ ಆಗುತ್ತೆ? ಕಾಟಾಚಾರಕ್ಕೆ ಪರಿಶೀಲನೆ ಮಾಡ್ದಂಗೆ ತೋರಿಸೋದು. ಇದರ ಆಚೆಗೂ ಸಾಗಾಟ ಆಗಬೇಕಾದ್ರೆ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಇವೆಲ್ಲ. ಬರೀ 2 ದಿನಗಳ ಹಿಂದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಬಳಿಯಲ್ಲಿ 6,000 ಕೆಜಿ ಡ್ರಗ್ಸ್ ಸಿಗುತ್ತೆ. ಒಂದೊಂದು ಗ್ರಾಮ್ಗೆ ಲಕ್ಷಾಂತರ ರೂಪಾಯಿ ಇರ್ತವೆ, ಕೆಲವು ಸಾವಿರಾರು ರೂಪಾಯಿ ಇರುತ್ತೆ. 6,000 ಕೆಜಿ ಸಿಕ್ಕಿದೆ. ಇಲ್ಲಿ 6,000 ಕೆಜಿಯಷ್ಟು ಮೆಥಾಮೆಂಫೆಟೈನ್ ವಶಕ್ಕೆ ಪಡ್ಕೊಂಡಿದ್ದಾರೆ ಕೋಸ್ಟಲ್ ಗಾರ್ಡ್ಗಳು. 15 ನವೆಂಬರ್ 2024 ನೌಕಾಪಡೆ 700 ಕೆಜಿಯಷ್ಟು ಮೆಥಾಮೆಂಫೆಟೈನ್ ಇದನ್ನು ವಶಕ್ಕೆ ಪಡ್ಕೊಳ್ತಾರೆ. ಅಕ್ಟೋಬರ್ 2 ದೆಹಲಿಯಲ್ಲಿ 560 ಕೆಜಿ ಕೊಕೈನ್ ವಶಕ್ಕೆ ಸಿಗುತ್ತೆ. 2024 ಫೆಬ್ರವರಿಯಲ್ಲಿ ಯಾವತ್ತಾದರೂ ಈ ಪರಿಯಲ್ಲಿ ಈ ದೇಶದಲ್ಲಿ ಡ್ರಗ್ಸ್ ಸಿಕ್ಕಿತ್ತಾ, ಮಾದಕ ವಸ್ತು ಸಿಕ್ಕಿತ್ತಾ ಚೆಕ್ ಮಾಡಿಬಿಟ್ಟು ಹೇಳಿಬೇಕಾದ್ರೆ. ಇದೆಲ್ಲ ಒಂದೇ ವರ್ಷದ ಕಥೆ ಹೇಳ್ತಾ ಇರೋದನ್ನು ಹೆಚ್ಚು ಕಡಿಮೆ ಒಂದೇ ವರ್ಷದಲ್ಲಿ. ಅದು ಏನು 100 ಗ್ರಾಮ್, 2 ಕೆಜಿ, ಮೊದಲೆಲ್ಲ ಆ ಥರ ಓದ್ತಾ ಇದ್ವಿ ನಾವು. 1 ಕೆಜಿ ಸಿಕ್ಕಿದೆ, 2 ಕೆಜಿ ಸಿಕ್ಕಿದೆ, 5 ಕೆಜಿ ವಶಪಡಿಸ್ಕೊಂಡಿದ್ದಾರೆ ಅಂತ. ಈಗ ಹಾಗಲ್ಲ, ಇದೆಲ್ಲ ಕ್ವಿಂಟಲ್ಲು ಟನ್ ಲೆಕ್ಕವೇ ಈಗೆಲ್ಲ. ನೋಡಿ, 2024 ಫೆಬ್ರವರಿಯಲ್ಲಿ, ಇದೇ ವರ್ಷ ಫೆಬ್ರವರಿಯಲ್ಲಿ 3,300 ಕೆಜಿ ಮಾದಕ ವಸ್ತು ಗುಜರಾತ್ ಕರಾವಳಿಯಲ್ಲಿ ಸಿಗುತ್ತೆ. ಬಂದರೆ ಯಾರು ತೊಗೊಂಡಿದ್ದಾರೆ ಅಂತ ಬಿಡಿಸಿ ಹೇಳೋವಂಥ ಅವಶ್ಯಕತೆ ಇಲ್ಲ. 2021ರಲ್ಲಿ ಕೇಂದ್ರದ ಏಜೆನ್ಸಿಗಳು 20,000 ಕೋಟಿ ಮೌಲ್ಯದ 3,000 ಕೆಜಿ ಹೆರಾಯಿನ್ ವಶಪಡಿಸ್ಕೊಳ್ತಾರೆ. ಡೀಟೇಲ್ಸ್ಕೊಳ್ಳೋಕ್ಕೆ ಸಂತೋಷ ಸಂತೋಷ್. ಡ್ರಗ್ಸ್ ಮಾರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ವಿಚಾರದಲ್ಲಿ ಒಂದು ಆಘಾತಕಾರಿ ವರದಿ ಇದು. ಏನಾಗ್ತಾ ಇದೆ ಈ ಒಂದು ವಿಚಾರದಲ್ಲಿ? ಯಾವತ್ತಿಗೆ ಈ ದೇಶದ ಅತಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಕರೀತಾರೆ. ಅದು ಏರ್ಪೋರ್ಟ್ ಆದರೂ ಆಗಲಿ, ಬಂದರುಗಳಾದರೂ ಆಗಲಿ, 2 ದಿಕ್ಕಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಭೂಮಾರ್ಗದ ಮೂಲಕ ಬರಬೇಕು. ಭೂಮಾರ್ಗ ಅಷ್ಟು ಈಸಿ ಅಲ್ಲ. ಸೊ ಇಲ್ಲಿ ಯಾವತ್ತಿಗೆ ಬಂದರುಗಳನ್ನು, ಏರ್ಪೋರ್ಟ್ಗಳನ್ನು ಖಾಸಗಿಯವರಿಗೆ ಕೊಡ್ತಾರೋ ಅವತ್ತಿಗೆ ಇದು ಅವ್ರಿಗೆ ಒಂಥರ ನಿದ್ರೆ ಮಾಡ್ತಿರೋನಿಗೆ ಹಾಸಿಗೆ ಹಾಸ್ಕೊಟ್ರು ಅಂತಾರಲ್ಲ, ಆ ಥರ ಆಯ್ತಾ ಈ ಕಥೆ. ಇನ್ನೂ ಲೀಲಾಜಲ ಆಗ್ಬಿಡ್ತಾ ಅವ್ರಿಗೆ ಅಂತ. ರಮಾಕಾಂತ್, ಡ್ರಗ್ಸ್ ಕರಾಳತೆಗೆ ಸಂಬಂಧಪಟ್ಟಂತೆ ಸಾವಿರಾರು ಕೆಜಿ ಗಟ್ಟಲೆ ಡ್ರಗ್ಸ್ ಸಿಗ್ತಾ ಇದ್ರೂ ಕೂಡ
ಎಲ್ಲೂ ಕೂಡ ಈ ವಿಚಾರಗಳು ಜನರಿಗೆ ಗೊತ್ತಾಗ್ತಾ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. TV5 ಕನ್ನಡ ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಸಾವಿರಾರು ಕೆಜಿ ಗಟ್ಟಲೆ ಡ್ರಗ್ಸ್ ವಶಕ್ಕೆ ಪಡೆದುಕೊಳ್ಳಲಾಯಿತು. ಆಗ ಆ ಒಂದು ಸಂದರ್ಭದಲ್ಲಿ ಜನರನ್ನು ಎಚ್ಚರಿಸುವಂತಹ ಕೆಲಸವನ್ನು, ಸರ್ಕಾರವನ್ನು ಎಚ್ಚರಿಸುವಂತಹ ಕೆಲಸವನ್ನು ಕೂಡ TV5 ಮಾಡ್ತು. ಪ್ರಮುಖವಾಗಿ ನಾವು ನೋಡಿದ್ದೆ ಆದರೆ ಭಾರತೀಯ ಯುವಕರು ಏನು ಮಾಡಬಲ್ಲರು, ನಮ್ಮ ದೇಶ ಇಡೀ ವಿಶ್ವದಾದ್ಯಂತ ಪಾರುಪತ್ಯ ಸಾಧಿಸೋದಕ್ಕೆ ಇವತ್ತು ಗೂಗಲ್ ಆಗಿರಬಹುದು, ಅದೇ ರೀತಿಯಾಗಿ ವಿಶ್ವದ ಅತಿ ದೊಡ್ಡ ಕಂಪನಿಗಳ ಸಿಇಒಗಳನ್ನು ಒಂದೊಂದಾಗಿ ನೋಡ್ತಾ ಬಂದಾಗ ಭಾರತೀಯ ಯುವಕರು, ಭಾರತೀಯರು ಏನು ಮಾಡಬಲ್ಲರು ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಆದರೆ ಇವತ್ತೇನಾಗ್ತಾ ಇದೆ ನೋಡಿ, ಪರೀಕ್ಷೆ ಬರಿಬೇಕು ಅಂತಂದರೆ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಾ ಇದೆ. CET ಪರೀಕ್ಷೆಯಿಂದ ಹಿಡಿದುಕೊಂಡು ಅದರ ಜೊತೆಗೆ ಆ ನೀಟ್ ಪರೀಕ್ಷೆಯನ್ನು ಬರಿತಾ ಇದ್ದಾರೆ, ಅದರ ಪ್ರಶ್ನೆ ಪತ್ರಿಕೆಗಳು ಕೂಡ ಲೀಕ್ ಆಗ್ತಾ ಇದೆ. ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇದರ ನಡುವೆ ಬೆಟ್ಟಿಂಗ್ ಅನ್ನುವಂತಹ ಒಂದು ದಂಧೆ ಯುವಕರನ್ನ ಕಾಡ್ತಾ ಇರಬೇಕಾದ್ರೆ ಯುವಕರ ಸಂಪೂರ್ಣ ಜೀವನವನ್ನು ಕಗ್ಗತ್ತಲಲ್ಲಿ ಡ್ರಗ್ಸ್ ಅನ್ನುವಂತಹ ಮಾಫಿಯಾ ಈಗ ಅವರ ಜೀವನವನ್ನು ಸಂಪೂರ್ಣವಾಗಿ ತಿಂದು ಹಾಕ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಈ ಕರಾಳತೆ ಈ ದೇಶವನ್ನು ಯಾವ ರೀತಿಯಾಗಿ ವ್ಯಾಪಿಸ್ತಾ ಇದೆ ಅಂತಂದರೆ, ಸರ್ಕಾರ ಇಷ್ಟೆಲ್ಲ ಸಾವಿರಾರು ಕೆಜಿ ಗಟ್ಟಲೆ ಡ್ರಗ್ಸ್ ಸಿಗ್ತಾ ಇದ್ರು ಕೂಡ ಏನು ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಇವತ್ತಿನವರೆಗೆ ಸಂಸತ್ತಿನಲ್ಲಿ ಒಂದೇ ಒಂದು ದಿನ ಸಾವಿರಾರು ಕೆಜಿ ಡ್ರಗ್ಸ್ ಸಿಗ್ತಾ ಇದ್ರು ಕೂಡ ಈ ಡ್ರಗ್ಸ್ ದಂಧೆಯನ್ನು ಯಾವ ರೀತಿಯಾಗಿ ಮಟ್ಟ ಹಾಕಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಬಾರಿ ಕೂಡ ಚರ್ಚೆ ಆಗೋದಿಲ್ಲ. ಇದೇ ವರ್ಷದ ಒಂದು ವಿಚಾರವನ್ನು ನಾವು ನೋಡ್ತಾ ಹೋಗೋದಾದರೆ, ವರ್ಷ ಬಿಡಿ ನೀವು ಈ ಒಂದು ತಿಂಗಳೇನಿದೆ, ಈ ನವೆಂಬರ್ ತಿಂಗಳಿನ ಒಂದು ವಿಚಾರವನ್ನು ನೋಡಿದಾಗ 500 ಕೆಜಿ, 600 ಕೆಜಿ, ಸಾವಿರಾರು ಕೆಜಿ, ಭಾರತದ ಇತಿಹಾಸದಲ್ಲಿ 6,000 ಕೆಜಿ ಡ್ರಗ್ಸ್ ಈವರೆಗೂ ಕೂಡ ಸಿಕ್ಕಿರಲಿಲ್ಲ. ಅಷ್ಟೊಂದು ಪ್ರಮಾಣದಲ್ಲಿ ಮೆಂಥಾಪಟಮೈನ್ ಅನ್ನುವಂತಹ ಒಂದು ಡ್ರಗ್ಸ್ ಸಿಗುತ್ತೆ. ನಮ್ಮ ಕೋಸ್ಟಲ್ ಗಾರ್ಡ್ಗಳು ಒಂದು ಕ್ಷಣ ಬೆಚ್ಚಿ ಬಿದ್ದು ಬಿಡುತ್ತೆ, ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಈಗ INCB ನಮ್ಮ ದೇಶದ ಒಬ್ಬ ಸದಸ್ಯ 3ನೇ ಬಾರಿಗೆ ಇಲ್ಲಿ ಆಯ್ಕೆಯಾಗಿದ್ದಾರೆ. INCB ಈಗ ಹೇಳ್ತಾ ಇದೆ, ಇಡೀ ವಿಶ್ವದಾದ್ಯಂತ ಎಲ್ಲೆಲ್ಲಿ ಡ್ರಗ್ಸ್ಗಳು ಸಪ್ಲೈ ಆಗ್ತಾ ಇತ್ತು, ಅಮೆರಿಕ ಆಗಿರಬಹುದು, ಇನ್ನಿತರ ಯುರೋಪ್ ರಾಷ್ಟ್ರಗಳೇನು ಮಾಡ್ತಾ ಇತ್ತು, ಅದು ಈಗ ಭಾರತದಲ್ಲಿ ನಡೀತಾ ಇದೆ. ಭಾರತದ ಕೋಸ್ಟಲ್ ಏರಿಯಾ ಏನಿದೆ ಅದು ಡ್ರಗ್ಸ್ ಮಾಫಿಯಾಗಳಿಗೆ ಈಗ ಬಹಳಷ್ಟು ಒಳ್ಳೆಯ ಮಾರ್ಗವಾಗಿ ಪರಿಣಮಿಸ್ತಾ ಇದೆ ಅಂತ ಹೇಳುತ್ತೆ. ಅಂತಂದ್ರೆ ಇದು ಒಂದು ಭಾರತಕ್ಕೆ ಬಹುದೊಡ್ಡ ಕಪ್ಪು ಚುಕ್ಕಿ ಅಲ್ಲದೆ ಮತ್ತೇನಲ್ಲದೆ ಸಾಧ್ಯ ಅಂತ ಹೇಳ್ಬಹುದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.